ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಈಗ ಮೇಲೆ ಬಂದಿದ್ದೀನಿ ಯಾಕಂದ್ರೆ ಮಹಾಲಯ ಅಮಾವಾಸ್ಯೆ. ಇವತ್ತಿನ ಅಮಾವಾಸ್ಯೆಗೆ ನಾನು ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತಾನೆ ಮೇಲೆ ಬಂದಿದ್ದೀನಿ. ಸೊ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೋತೀನಿ, ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತೀನಿ. ಸೊ ಇವತ್ತು ಅಮಾವಾಸ್ಯೆ ಅಂತ, ಅದು ಅಲ್ಲದೆ ಮಹಾಲಯ ಅಮಾವಾಸ್ಯೆ ಅಂತ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಹಾಲಯ ಅಮಾವಾಸ್ಯೆಯ ಪೂಜೆ ಕ್ಲೀನಿಂಗ್ ಹಾಗೂ ಪೂಜೆ. ಈಗ ಬ್ರೂಮಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬ್ರೂಮಿಂಗ್ ಮಾಡಿಕೊಂಡು ಮಾಪಿಂಗ್ ಮಾಡ್ಕೋಬೇಕು ಮನೆನ. ಇಲ್ಲಿ ಮೇಲ್ಗಡೆ ಲಿಟ್ರಲಿ ಮೇಲೆ ಮನೆಗೆ ನಾನು ಬಂದು ಒಂದು 4 to 5 days ಅಂತೂ ಆಯಿತು. ಆಶುಗೆ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಬರ್ಸೋದು ಓದಿಸೋದೆಲ್ಲ ತುಂಬಾ ಆಗಿತ್ತು. ಹಾಗೂ ಗ್ಲಾಸಸ್ ಬೇರೆ ತಗೊಳ್ತೀನಿ, ಅದು ಸ್ವಲ್ಪ ಬ್ಯುಸಿ ಇದೆ. ಸೊ ಎಸ್, ನಾನು ಮಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ಯೂನ್ಡ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೀವು ನನ್ನ ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಈಗ ನನ್ನ ಸ್ವೀಪಿಂಗ್ ಮುಗೀತು. ಈಗ ಮಾಪಿಂಗ್ ಸ್ಟಾರ್ಟ್ ಆಗ್ತದೆ. ಮಾಪಿಂಗ್ ಮುಗಿಸ್ಕೊಂಡು ಆದ ನಂತರ ಪೂಜೆ ಮಾಡಬೇಕು. ಸಖತ್ ಬಿಸಿಲಿದೆ ಚಿತ್ರದುರ್ಗ. ಅದು ಏನಕ್ಕಷ್ಟು ಬಿಸಿಲಿದೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬಿಸಿಲಿದೆ. ಮಳೆ ಅಂತೂ ಬರ್ತಾನೆ ಇಲ್ಲ. ಒಂದು 3-4 ದಿವಸದಿಂದ ಸಖತ್ ಬಿಸಿಲಿದೆ. ಆ್ಯಂಡ್ ದೆನ್ ಮಳೆ ಬರಲಿ ಅಂತ ಕಾಯ್ತಾ ಇದ್ವಿ, ಬಟ್ ಇವತ್ತು ಮಾತ್ರ ಸ್ವಲ್ಪ ಕ್ಲೌಡಿ ಆಗಿದೆ. ನೋಡ್ಬೇಕು ಮಳೆ ಬರುತ್ತೋ ಇಲ್ವೋ. ಈ ಬಿಸಿಲಲ್ಲಿ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ನಾನು ಮಾಪಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಎಸ್, ಮಾಪರ್ ತೊಗೊಂಡಿದ್ದೀನಿ. ಮಾಪಿಂಗ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಕಾಣ್ತೀನಿ. ಇಫ್ ಪಾಸಿಬಲ್ ಮಾಪಿಂಗ್ ಮಾಡ್ಕೊಳ್ಳೋದು ನೋಡ್ತೀನಿ, ನೋಡಿ ಯಾವ ರೀತಿ ಇದ್ದೀನಿ ಅಂತ. ಹೌಸ್ ವೈಫ್ ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಫ್ರೆಂಡ್ಸ್ ಯಾವ ಕೆಲಸನೂ ಆಗಲ್ಲ. ಅವರು ಲಿಟ್ರಲಿ ಯಾವ ಕೆಲಸಕ್ಕೂ ಹೆಲ್ಪ್ ಮಾಡಲ್ಲ. ಮುಂಚೆ ಮಾಡ್ತಿದ್ರು, ಬಟ್ ಅವ್ರ ಮೇಲೆ ಡಿಪೆಂಡ್ ಆಗಿ ನಾನು ಯಾವ ಕೆಲಸ ಪೆಂಡಿಂಗ್ ಬಿಡಬಾರ್ದು ಅಂತ ಅನ್ನೋ ಒಂದು ದೊಡ್ಡ ಪಾಠ ಕಲ್ತ್ಬಿಟ್ಟಿದ್ದೀನಿ. ಗಂಡಸು ಹೊರಗಡೆ ಹೊರಟಾಗ ಎಲ್ಲಿಗೆ ಅಂತ ಹೆಣ್ಣು ಕೇಳಬಾರದು. ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಕೂಡ ಆಗಬಾರ್ದು. ಎಸ್ ನಾನು ಮಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಿಮ್ಮನ್ನು. ಎಸ್ ಫ್ರೆಂಡ್ಸ್, ನನ್ನ ಮಾಪಿಂಗ್ ಆಗೋಯ್ತು. ಮಾಪಿಂಗ್ ಮಾಡೋಂಥ ನೀರಿಗೆ ಈಗಾಗಲೇ ಹಿಂದಿನ ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ದಪ್ಪ ಉಪ್ಪು ಹಾಕ್ತೀನಿ, ರಾಕ್ ಸಾಲ್ಟ್ ಹಾಕ್ತೀನಿ. ಆ್ಯಂಡ್ ದೆನ್ ಆಬ್ವಿಯಸ್ಲಿ ಡಿಸ್ಇನ್ಫೆಕ್ಟಿಂಗ್ ಫೆನೈಲ್ ಏನಾದರೂ ಇದ್ದರೆ ಅಥವಾ ಮಾಪ್ ಕ್ಲೀನರ್ ಸೊಲ್ಯೂಷನ್ ಏನಾದರೂ ಇದ್ದರೆ ಹಾಕ್ತೀನಿ ಖಂಡಿತವಾಗಿಯೂ. ಇದರಿಂದ ನೆಗೆಟಿವಿಟಿ ಏನಾದರೂ ಮನೇಲಿದ್ದರೆ ಅದು ಖಂಡಿತವಾಗಿಯೂ ದೂರ ಆಗುತ್ತೆ. ಆ್ಯಂಡ್ ದೆನ್ ಮಾಪಿಂಗ್ ಆದಮೇಲೆ ಉಳಿದಿರುವಂತಹ ನೀರನ್ನ ಯಾವುದೇ ಕಾರಣಕ್ಕೂ ನೀವು ದಟ್ ಮೀನ್ಸ್ ಟಾಯ್ಲೆಟಲ್ಲೇ ಆಗಲಿ ಅಥವಾ ವಾಶ್ರೂಮಲ್ಲೇ ಆಗಲಿ ಹಾಕಕ್ಕೆ ಹೋಗಬೇಡಿ. ಅದು ಆದಷ್ಟು ಸಾಧ್ಯವಾದಷ್ಟು ಆಚೆ ಕಡೆ ಎಸ್ಬಿಡಿ ಆ ಉಳಿದಿರುವಂತಹ ನೀರನ್ನ. ಇದರಿಂದ ಏನಾಗುತ್ತೆ ಅಂದರೆ ಮನೇಲಿರುವಂತಹ ನೆಗೆಟಿವಿಟಿ ನಾವು ಮನೆಯಿಂದ ಆಚೆ ಕಡೆ ಹಾಕ್ತೀವಿ. ಅಥವಾ ಏನಾದ್ರು ನಿಮ್ಮ ಮನೇಲಿ ಹಿತ್ತಲು ಅಂದರೆ ಬ್ಯಾಕ್ ಯಾರ್ಡ್ ಏನಾದರೂ ಇದ್ದರೆ ಅಥವಾ ಫ್ರಂಟ್ ಯಾರ್ಡ್ ಏನಾದರೂ ಆಚೆ ಅಕ್ಕಪಕ್ಕ ಜಾಗ ಇದ್ದರೆ ಅಲ್ಲಿ ಹಾಕೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದರಿಂದ ನೆಗೆಟಿವಿಟಿ ಮನೆಯಿಂದ ಆಚೆ ಕಡೆ ಹೋಗುವಂತಹ ಎಲ್ಲ ಚಾನ್ಸ್ ಇದೆ ಅಂತ ಇರುವಂತಹ ನಂಬಿಕೆ. ಸೊ ನಾವು ಕೂಡ ನಮ್ಮ ಮನೇಲಿ ಹಾಗೆ ಮಾಡೋದು ಅಂತ ಈ ಮೂಲಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ನೋಡಿ ಈ ನೀರು ಇದೆಯಲ್ಲ, ನಾನು ಆಚೆ ಕಡೆ ಹಾಕ್ತಾ ಇದ್ದೀನಿ. ಎಸ್, ನಾನು ಆಚೆ ಕಡೆ ಹಾಕಿ ಬಂದೆ. ಈಗ ಮುಖ ಕೈಕಾಲನ್ನ ಕ್ಲೀನಾಗಿ ತೊಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಾದ್ಮೇಲೆ ನಿಮಗೆ ಮತ್ತೆ ಬಂದು ಕಾಣ್ತೀನಿ. ಫೇಸ್ ವಾಶ್ ಕೂಡ ಮಾಡಿಕೊಂಡೆ, ಮುಖ ಕೈಕಾಲು ಕ್ಲೀನಾಗಿ ತೊಳ್ಕೊಂಡೆ. ಈಗ ನಾನು ದೇವ್ರುಗಳನ್ನ ವಾಶ್ ಮಾಡಿಕೊಂಡು ಪೂಜೆ ಕೈಂಕರ್ಯಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ದೇವ್ರುಗಳನ್ನ ನಾನು ಆಬ್ವಿಯಸ್ಲಿ ಸ್ವಲ್ಪ ಅದು ಕಾಪರ್ ದೇವ್ರುಗಳನ್ನ ತೊಳೆಯುವಂತಹ ಒಂದು ಪೌಡರ್ ಸಿಗುತ್ತೆ, ಅದರಿಂದನೇ ನಾನು ವಾಶ್ ಮಾಡ್ಕೊಳ್ಳೋದು. ಅದ್ರ ಹೆಸರನ್ನ ನಾನು ಮರ್ತೋಗಿದ್ದೀನಿ. ಪೀತಾಂಬರಿ. ಎಸ್, ಪೀತಾಂಬರಿಯಿಂದ ನಾನು ವಾಶ್ ಮಾಡ್ಕೊಳ್ಳೋದು. ಮಮ್ಮಿ ಬಂದು ಅದೇನೋ ವಾಷಿಂಗ್ ಪೌಡರ್ ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣು ಹಾಕಿ, ಹುಣಸೆಹಣ್ಣು ಕೂಡ ಹಾಕಿ, ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಎರಡರಲ್ಲಿ ಒಂದು ಹಾಕಿ ಅದನ್ನ ವಾಶ್ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಮೇಲೆ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ನಾನು ಪೀತಾಂಬರಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ವಾಶ್ ಮಾಡಿ ಮತ್ತೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಲೈಟ್ ತೆಗೆದುಬಿಟ್ಟಿದ್ದೀನಿ ನಾನು. ಸೊ ನಮಗೆ ಅದನ್ನು ತೋರ್ಸೋಕ್ಕಾಗಲ್ಲ. ಸೊ ಎಸ್, ಸೊ ಮತ್ತೆ ನಾನು ನಿಮಗೆ ಕಾಣ್ತೀನಿ ದೇವ್ರ ಪೂಜೆ ಮಾಡ್ತಾ. ಎಸ್, ನಾನಿಲ್ಲಿ ಜಾಸ್ತಿ ದೇವ್ರುಗಳನ್ನ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಇಷ್ಟೇ ದೇವ್ರುಗಳನ್ನ ಇಟ್ಕೊಂಡಿರೋದು.
ಎಸ್ ನೋಡಿ, ಆ್ಯಸ್ ಯು ನೋ ನಾನು ಇಲ್ಲಿ ಜಾಸ್ತಿ ಬರೋದಿಲ್ಲ, ಜಾಸ್ತಿ ದೇವ್ರುಗಳನ್ನ ಕೂಡ ನಾನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಅವರಂತೂ ಪೂಜೆ ಅಂತೂ ಮಾಡೋದೇ ಇಲ್ಲ. ಸೊ ಜಾಸ್ತಿ ದೇವ್ರುಗಳನ್ನ ಇಟ್ಕೊಂಡಿಲ್ಲ, ಇರುವಂಥ ದೇವ್ರುಗಳನ್ನೇ ಈಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಾಗಿಲು ಪೂಜೆ ಕೂಡ ಆಯಿತು, ನಿಮಗೆ ನಾನು ತೋರಿಸ್ತೀನಿ. ನಾನು ಸಿಂಪಲ್ಲಾಗಿ ಮಹಾಲಯ ಅಮಾವಾಸ್ಯೆ ಪೂಜೆ ಮುಗಿದೋಯ್ತು. ಸೊ ಈ ರೀತಿ ಇತ್ತು ನಮ್ಮ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆಯ ಪೂಜೆ. ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಪೂಜೆ ಅಂತ ತಿಳಿಸಿ. ಈ ವರ್ಷ ಗ್ರ್ಯಾಂಡಾಗಿ ನಮ್ಮ ಮನೆಯಲ್ಲಿ, ಗ್ರ್ಯಾಂಡಾಗಿ ಅಂತಲ್ಲ, ಯಾವ ಹಬ್ಬ ಮಾಡುವಂತಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ಮಾಪಿಂಗ್ ಆಯಿತು, ಪೂಜೆ ಆಯಿತು. ಈಗ ಸ್ವಲ್ಪ ನೀರು ಕುಡಿತೀನಿ. ಈ ಬಾಟಲ್ ಜೊತೆ ತುಂಬಾ ನೆನಪುಗಳು ಕೊಡಿದೆ. ಇದು ನಮ್ಮ ಡ್ಯಾಡಿ ಬಾಟಲ್, ವಾಟರ್ ಬಾಟಲ್. ಇದನ್ನು ನಾನು ಇಟ್ಕೊಂಡ್ಬಂದಿದ್ದೀನಿ. ಇಲ್ಲೊಂದಿದೆ, ಕೆಳಗಡೆ ಒಂದಿದೆ. ಇದು ಲೈಫ್ ಲಾಂಗ್ ನಾನು ಹಾಗೆ ಸೇಫ್ ಗಾರ್ಡ್ ಮಾಡ್ಕೋತೀನಿ. ನಮ್ಮ ಡ್ಯಾಡಿ ನೆನಪುಗಳಿದೆ. ಇದರಲ್ಲೇ ನಾನು ಇಲ್ಲಿ ಬಂದಾಗ ಇದರಲ್ಲೇ ನಾನು ನೀರು ಕುಡಿಯೋದು. ಸೊ ನಾನು ನೀರು ಕುಡಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಎಸ್ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು ಆ್ಯಸ್ ಯು ಸಾ. ನೆಕ್ಸ್ಟ್ ನಾನು ನಿಮಗೊಂದು ಟಿಪ್ ಕೊಡಬೇಕು. ನಾನು ರೆಗ್ಯುಲರ್ ಆಗಿ ನಮ್ಮ ಮನೆಯಲ್ಲಿ ಮಾಡೋದು ಅದೇನು ಅಂದರೆ, ನಿಮ್ಮ ಮನೇಲಿ ಒಂದು ವೇಳೆ ರೂಮ್ ಫ್ರೆಶ್ನರ್ ಇಲ್ಲ, ರೂಮ್ ನಮಗೆ ದಟ್ ಮೀನ್ಸ್ ಮನೆ ಯಾರಾದರೂ ಬಂದರೆ ಅಥವಾ ನಮಗೆ ಆಗಲಿ ತುಂಬ ಫ್ರೆಶ್ ಆಗಿ ಫೀಲ್ ಆಗಬೇಕು, ಒಂದು ರೀತಿ ಫ್ರ್ಯಾಗ್ರೆನ್ಸ್ ಮನೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಅನ್ನೋ ಆಸೆ ನಿಮಗಿದ್ರೆ ನೀವೇನು ಮಾಡಬೇಕು ಅಂದರೆ, ಮನೇಲಂತೂ ಪರ್ಫ್ಯೂಮ್ ಅಂತೂ ಎಲ್ಲ ಹತ್ರ ಇದ್ದೇ ಇರುತ್ತೆ. ಆ ಪರ್ಫ್ಯೂಮ್ನ ನೀವು ಈ ರೀತಿ ಕರ್ಟನ್ಸ್ಗಳಿಗೆ, ಡೋರ್ ಕರ್ಟನ್ಸ್ ಇರುತ್ತಲ್ಲ ಅದಕ್ಕೆ ಜಸ್ಟ್ ಒಂದೇ ಒಂದು ಸ್ಪ್ರೇ ಮಾಡಬೇಕು. ಆ ರೀತಿ ನೋಡಿ, ವಿಂಡೋ ಕರ್ಟನ್ಸ್ ಇದೆ, ಡೋರ್ ಕರ್ಟನ್ಸ್ ಇದೆ, ಸ್ಪ್ರೇ ಮಾಡಿಬಿಡ್ಬೇಕು. ಎಸ್, ಪರ್ಫ್ಯೂಮ್ಸ್ ಯಾಕೆ ಸ್ಪ್ರೇ ಮಾಡಬೇಕು? ಪರ್ಫ್ಯೂಮ್ಸ್ ನಮ್ಮ ಹತ್ರ ಇಲ್ಲ ಅಂತ ಒಂದು ವೇಳೆ ಪರ್ಫ್ಯೂಮ್ಸ್ ಬೇಡ ಅಂತಂದರೆ ಕಂಫರ್ಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಕಂಫರ್ಟ್ನ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಕ್ಯಾಪಲ್ಲಿ, ಅದ್ರ ಕ್ಯಾಪಲ್ಲೇ ತೊಗೊಂಬಿಡಿ. ಅದ್ರ ಕ್ಯಾಪಿಂದ ಕಂಫರ್ಟ್ನ ಜಸ್ಟ್ ಕೈಯಲ್ಲೇನೆ ನೀವು ಕರ್ಟನ್ಗಳಿಗೆ ಹಚ್ಚಿ ಅಷ್ಟೇ. ಎರಡು ಕಡೆ ಕರ್ಟನ್ಗಳಿಗೆ ಹಚ್ತಾ ಹೋಗ್ಬಿಟ್ರೆ ಯಾರಾದರೂ ಬಂದರೆ ಅಥವಾ ನಾವೇ ಓಡಾಡಬೇಕಾದ್ರೆ ಆಹಾ ಅಂತ ಅನ್ನೋವಂಥ ಫೀಲಿಂಗ್ ನಮಗೊಂದು ರೀತಿ ಸಿಗುತ್ತೆ. ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದು ರೀತಿ ಫ್ರ್ಯಾಗ್ರೆನ್ಸ್ ಇರುತ್ತೆ ಮನೆಯಲ್ಲಿ. ಅಥವಾ ನೀವು ವಾಟ್ಸ್ ದ್ಯಾಟ್ ಪರ್ಫ್ಯೂಮ್ ಕೂಡ ಯೂಸ್ ಮಾಡ್ಬೋದು. ನಾನು ಅದನ್ನ ಈಗ ಯೂಸ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ, ಸ್ವಲ್ಪ ಕ್ಯಾಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ನನ್ನ ಬೆಡ್ರೂಮ್ ಕರ್ಟನ್. ಜಸ್ಟ್ ಸುಮ್ಮನೆ ಕೈಯಿಂದ ಸ್ಪ್ರೇ ಮಾಡ್ತಾ, ದಟ್ ಮೀನ್ಸ್ ಅದಕ್ಕೆ ಹಚ್ಕೊಂಬಿಡಿ, ಎರಡೂ ಕಡೆ ಹಚ್ಕೊಳ್ಳಿ. ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ನಾನು ವಿಂಡೋ ಕರ್ಟನ್ಗೂ ಹಾಕೋಣ ಬನ್ನಿ. ನೀವು ಇದನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಕಂಫರ್ಟ್ ನಮ್ಮ ಮನೇಲಿ ಇಲ್ಲ, ನಾವು ಯೂಸ್ ಮಾಡೋಣ ಅಂತಂದ್ರೆ ಪರ್ಫ್ಯೂಮ್ ಅಂತೂ ಖಂಡಿತವಾಗಿ ಒಬ್ವಿಯಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನೀವು ಅದನ್ನ ಕೂಡ ಎಸ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಮನೆಯಲ್ಲಿ ನೀವು ರೆಗ್ಯುಲರಾಗಿ ಓಡಾಡುವಂತಹ ಪ್ಲೇಸಸ್ಸು, ಡೋರ್ ಕರ್ಟನ್ಸು, ವಿಂಡೋ ಕರ್ಟನ್ಸ್, ಇದಕ್ಕೆಲ್ಲ ಈ ರೀತಿ ನೀವು ಐಡಿಯಾನ ಮಾಡ್ಬೋದು. ಚೆನ್ನಾಗಿಸುತ್ತೆ, ಟ್ರೈ ಮಾಡಿ ನೋಡಿ. ಹಾಗೂ ಹೇಗನ್ನಿಸ್ತು ಅದರ ರಿಸಲ್ಟ್ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಕೆಲಸ ಎಲ್ಲ ಆಯಿತು, ಸ್ವಲ್ಪ ರೂಮಿಗೆ ಬಂದಿದ್ದೀನಿ, ರೇಡಿಯೋ ಹಾಕ್ಕೊಂಡಿದ್ದೀನಿ. ಸೂದಿಂಗ್ ಆಗುತ್ತೆ ನನಗೆ ರೇಡಿಯೋ ಕೇಳ್ತಾ ಇದ್ರೆ. ಅಮ್ಮ ಕೂಡ, ದಟ್ ಮೀನ್ಸ್ ಅಮ್ಮನಿಂದನೇ ಈ ರೇಡಿಯೋ ಕೇಳೋ ಅಭ್ಯಾಸ ಚಿಕ್ಕ ವಯಸ್ಸಿನಿಂದಲೂ ನಮ್ಮೆಲ್ಲರಿಗೂ ಆಗಿದೆ. ಐ ಲವ್ ಟು ಲಿಸನ್ ರೇಡಿಯೋ ಆಲ್ವೇಸ್. ನಿಮ್ಮಲ್ಲಿ ಯಾರಿಗಾದ್ರೂ ರೇಡಿಯೋ ಕೇಳೋ ಅಭ್ಯಾಸ ಇದೆಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಲಾಸ್ಟಿಗೆ ನಾನು ನಿಮಗೆ ಮತ್ತೆ ಇಂಟ್ರೋ ಕೊಡ್ತಾ ಇದ್ದೀನಿ. ಕೀಪ್ ಆನ್ ವಾಚಿಂಗ್, ಟೇಕ್ ಕೇರ್. ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು?
ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನು ಮರಿಬೇಡಿ. ಸೊ ಅಷ್ಟೇ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮ ಪೇರೆಂಟ್ಸ್ನ ಮುಖ್ಯವಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.